ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯದ ಜನ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದರೂ ಏರುಪೇರಾದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಮಾತು ಕೂಡ ಬರ್ತಾ ಇದೆ. ಬಹುಶಃ ಕೊಟ್ಟರೂ ತಪ್ಪೇನೂ ಅಲ್ಲ. ಯಾಕೆಂದರೆ ಬಹುಸಂಖ್ಯಾತರ ಅಂತ ವೀರಶೈವ ಲಿಂಗಾಯತ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವ ಕಾರಣ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೆಲವು ಜನ ಇದ್ದಾರೆ, ಉತ್ಸಾಹಿ ಯುವಕರು ಕೂಡ ಇದ್ದಾರೆ. ಅಂಥವರನ್ನು ಗುರುತಿಸಿ ಜವಾಬ್ದಾರಿ ವಹಿಸಿದರೆ ಅವರು ಚೆನ್ನಾಗಿ ರಾಜ್ಯದ ಕಾರ್ಯಭಾರವನ್ನು ನಿರ್ವಹಿಸ್ಬೋದು ಅನ್ನುವಂಥ ವಿಚಾರ ಇದೆ. ಒಂದು ವೇಳೆ ಅಕಸ್ಮಾತ್ ಮುಖ್ಯಮಂತ್ರಿ ಸ್ಥಾನ ಇಲ್ಲದೇ ಇದ್ದರೆ ಯಾವುದಾದ್ರೂ ಉನ್ನತವಾದಂಥ ಸ್ಥಾನ, ಈಗ DCM ಹುದ್ದೆನೂ ಕೂಡ 3 ವರ್ಗದವರಿಗೆ ಕೊಡಬೇಕನ್ನುವಂಥ ಅಹವಾಲು ಕೆಲವರಿಗಿದೆ. ಆದರೆ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿರುವಂಥದ್ದು. ಅಂಥ ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯದ ಧುರೀಣರನ್ನು ಕೂಡ ಒಂದು ಮುಖ್ಯವಾದಂಥ ವಾಹಿನಿಯಲ್ಲಿ ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಪಕ್ಷಕ್ಕೇ ಹೆಚ್ಚಿನ ಒಂದು ಲಾಭ, ಒಳ್ಳೆಯದಾಗಲಿಕ್ಕೆ ಕಾರಣ ಆಗ್ಬೋದು ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ವೀರೇಂದ್ರ ಪಾಟೀಲ್ ಹೇಳಿದವು ಇಲ್ಲಿವರೆಗೇನು ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿಗಳು ವೀರಶೈವ ಲಿಂಗಾಯತರು ಕೊಟ್ಟೇ ಇಲ್ಲ. ಹೀಗಾಗಿ ಈಗೊಂದು, ಯಾಕಂದ್ರೆ ಈ ಸಾರಿ ಅತಿ ಹೆಚ್ಚು ವೀರಶೈವ ಲಿಂಗಾಯತರು ಬೆಂಬಲಿಸ್ತಕ್ಕಂಥ ಸಮಯ ಈ ಸಂದರ್ಭದಲ್ಲಿ ಈಗ ಬದಲಾವಣೆ ಆಗಿದ್ದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಇಲ್ಲಿವರೆಗೆ ಆ ಉನ್ನತ ಸ್ಥಾನವನ್ನು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಿಕ್ಕಿಲ್ಲ. ಆದರೆ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಕಾಂಗ್ರೆಸ್ಸನ್ನು ಬೆಂಬಲಿಸಿರುವ ಕಾರಣ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, MB ಪಾಟೀಲರಾಗಿರ್ಬೋದು, ಈಶ್ವರ ಖಂಡ್ರೆ ಅವರಾಗಿರ್ಬೋದು, ಇನ್ನೂ ಅನೇಕ ಪಟ್ಟಿನೇ ಇರ್ಬೋದು. ಬಹುಶಃ ಇಂಥವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟರೆ ರಾಜ್ಯದ ಜನತೆಗೆ ಇನ್ನೂ ಒಂದು ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆಯೂ ಕೂಡ ನಮ್ಮದಾಗಿದೆ. 5 ವರ್ಷ ಸರ್ಕಾರ ಕಂಪ್ಲೀಟ್ ಮಾಡುತ್ತಾ ಅನಿಸುತ್ತೆ. ಈ ಎಲ್ಲ ವಿಚಾರಗಳನ್ನು ಬೆಳವಣಿಗೆಯನ್ನು ನೋಡ್ತಾ ರಾಜಕೀಯ ವಿಚಾರವಾಗಿ ನಾವೇನು ಹೆಚ್ಚಿಗೆ ಹೇಳಿಕೆ ಇಚ್ಛೆ ಪಡೋದಿಲ್ಲ. ಆದರೆ ಆಯಾ ಪಕ್ಷದ ಶಾಸಕರ ಮೇಲೆ ಅದು ಜವಾಬ್ದಾರಿ ಇರ್ತಾ ಇದೆ. ವಿನಾಕಾರಣ ಗೊಂದಲದ ಹೇಳಿಕೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಹಾಗೇ ಆಗ್ತಾಯಿದೆ ಹೊರತು ಬೇರೇನೂ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ.